ಟ್ರ್ಯಾಪ್ ಬಾಂಬ್ ಸಿಡಿಸಿದ್ದೇ ತಡ, ಹಲವಾರು ಶಾಸಕರು ತಡಬಾಯಿಸಿ ಹೋಗಿದ್ದಾರೆ. ಜೇನನ್ನ ಬಾಯಲ್ಲಿ ಇಟ್ಕೊಂಡಿದ್ದವರ ಪರಿಸ್ಥಿತಿ ಈಗ ಉಗುಳುಗೂ ಆಗ್ತಿಲ್ಲ, ಉಗುಳುಗೂ ಆಗ್ತಿಲ್ಲ. ಒಟ್ಟಿನಲ್ಲಿ ಹನಿ ಟ್ರ್ಯಾಪ್ ಹಲವು ರಾಜಕಾರಣಿಗಳನ್ನ ಹಲವು ಬಗೆಯಲ್ಲಿ ಕಾಡ್ತಾ ಇದೆ. ಹನಿ ಟ್ರ್ಯಾಪ್ಗೆ ಸಿಗಾಕೊಂಡಿರೋರು ನರಾಡಿದಲ್ಲ, ಅದು ಹಾಗೆಯೇ ಮುಂದುವರಿಯಲಿ. ನಮಸ್ಕಾರ, ಬುಕ್ಕಿನಕೆರೆ ಡೈರಿಗೆ ಸ್ವಾಗತ. ನಾನು ಧರಣೀಶ್ ಬುಕ್ಕಿನಕೆರೆ. ಸಚಿವ KN ರಾಜಣ್ಣ ಸದನದಲ್ಲಿ ಹನಿ ಟ್ರ್ಯಾಪ್ ಬಾಂಬ್ ಸಿಡಿಸಿರಲ್ಲ, ಇದು ಬಹಳಷ್ಟು ಶಾಸಕರನ್ನ ತಡಬಡಾಯಿಸಿ ಹೋಗುವಂತೆ ಮಾಡಿದೆ. ಅದರಲ್ಲೂ ಸಚಿವ ರಾಜಣ್ಣ ಅವರು 48 ಜನ ಶಾಸಕರನ್ನ ಅಥವಾ ನಾಯಕರನ್ನ ಹನಿ ಟ್ರ್ಯಾಪ್ ಮಾಡಲಿಕ್ಕೆ ಪ್ರಯತ್ನ ಮಾಡಲಾಗಿದೆ ಅಂತ ಹೇಳಿದಾರಲ್ಲ, ಹಾಗಾಗಿ ಎಲ್ಲರೂ ಕೂಡ ತುಟಿ ಒರೆಸ್ಕೊಳ್ತಿದ್ದಾರೆ, ನಾನು ಅಂಥವನಲ್ಲ ಅಂತ. ಒಟ್ಟಲ್ಲಿ ಈ ಶಾಸಕರು ಹೇಗಿದ್ದಾರೆ, ಅವರ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ಹೇಳ್ತೀನಿ. ಹನಿ ಟ್ರ್ಯಾಪ್ ಸಂಕಟದಲ್ಲಿ ಶಾಸಕರು ಎನ್ನುವ ಈ ವಿಡಿಯೋ ಮೂಲಕ ಅದಕ್ಕೂ ಮೊದಲು ನಿಮಗೆ ಮನವಿ ಮಾಡ್ತಿದ್ದೀನಿ, ದಯವಿಟ್ಟು ಇನ್ನೂ ಕೂಡ ಬುಕ್ಕಿನಕೆರೆ ಡೈರಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈಗ ವಿಡಿಯೋವನ್ನು ಮುಂದುವರಿಸ್ತೀನಿ. ಸ್ವಲ್ಪ ಹಿಂದೆ ನೋಡೋಣ. ಮಾಜಿ ಸಚಿವ ಹಾಗೂ ಹಾಲಿ ಸಂಸದ, ಚಿಕ್ಕಬಳ್ಳಾಪುರದ ಸಂಸದ ಡಾಕ್ಟರ್ K. ಸುಧಾಕರ್ ಹಿಂದೆ ಒಂದು ಮಾತು ಹೇಳಿದ್ರು. ಏನಂತಂದ್ರೆ, ಇಲ್ಲಿರುವ 224 ಶಾಸಕರ ಪೈಕಿ ಯಾರೊಬ್ರು ಸಹಚರ ಅಲ್ಲ ಅಂತ ಅವರು ಹಂಗೆ ಹೇಳ್ಬಿಟ್ರು. ಆಮೇಲೆ ಅದು ಕಾಂಟ್ರವರ್ಷಿಯಲ್ ಆಯ್ತು, ಬಹಳ ಟೀಕೆಗೆ ಗುರಿ ಆಯ್ತು. ಯಾಕೆ ನಾವು ಸಹಚ ಅಲ್ವಾ ಅಂತ ಎಲ್ಲ ಕೇಳಲಿಕ್ಕೆ ಶುರುವಾಯ್ತು. ಅಂದ್ರೆ ನಮ್ಮ ಜನಪ್ರತಿನಿಧಿಗಳ ಬಗ್ಗೆ ಜನಪ್ರತಿನಿಧಿಗಳಿಗೆ ಯಾವ ರೀತಿ ಅಭಿಪ್ರಾಯ ಇದೆ ಅನ್ನೋದಕ್ಕೆ ನಾನು ಈ ಒಂದು ಹಿಂದಿನ ಘಟನೆಯನ್ನು ನೆನಪಿಸ್ತೇನೆ. ಇದೊಂದಾಯ್ತಾ, ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಕಾಂಗ್ರೆಸ್ ಮತ್ತು JDS ಮೈತ್ರಿ ಇತ್ತಲ್ಲ, ಆಗ ಆ ಸರ್ಕಾರವನ್ನ ಕೆಳಬೇಕು ಅಂತೇಳಿ 17 ಜನ ಶಾಸಕರು ಬಾಂಬೆಗೆ ಹೋಗಿದ್ರು. ಆಗ ಬಾಂಬೆನಲ್ಲಿ ಈ 17 ಜನ ಶಾಸಕರ CD ಮಾಡಿಡಲಾಗಿದೆ ಅನ್ನುವಂತ ಇನ್ನೊಂದು ಗುಲ್ಲೆದೆ. ಇದ್ರ ಬಗ್ಗೆ ಕೆಲವರು ಹೋಗಿ ಸ್ಟೇ ತಂದ್ರಿಂದ ಅವರು ಅಂತ ಗಿರಾಕಿಗಳೇ ಅನ್ನೋದು ಕನ್ಫರ್ಮ್ ಆಯ್ತು. ಈಗಿನ ವಿಷಯಕ್ಕೆ ಬರೋಣ, ಹನಿ ಟ್ರ್ಯಾಪ್ ವಿಷಯಕ್ಕೆ. ಈಗಿನ ಸಮಸ್ಯೆನೂ ಅದೇ. ಏನಂತಂದ್ರೆ, ಶಾಸಕರಿಗೆ, ಅದರಲ್ಲೂ 48 ಜನ ಶಾಸಕರು ಅಂತ ಹೇಳ್ಬಿಟ್ಟಿದ್ದಾರೆ ಸಚಿವ ರಾಜಣ್ಣ. ಆದ್ರಿಂದ ಯಾರ ಹೆಸರಿದೆಯೋ ಯಾರ ಹೆಸರಿಲ್ಲೋ ಗೊತ್ತಿಲ್ಲ ಅಂತೇಳಿ ಚರ್ಚೆ ಆಗ್ತಿದೆ. ಯಾರು ಹನಿ ಟ್ರ್ಯಾಪ್ಗೆ ಒಳಗಾಗಿದ್ದಾರೆ ಅಥವಾ ಅಂಥದ್ದು ಟ್ರ್ಯಾಪ್ ಒಳಗಾಗದೇ ಇರ್ಬೋದು, ಅಂತಹ ಚಟುವಟಿಕೆಗಳಲ್ಲಿ ಪಾಲ್ಗೊಂಡಿದ್ದಾರೋ ಅವ್ರಿಗೆ ಕಳ್ಳಿನ ಮನಸ್ಸು ಉಳುಳ್ಗೆ ಅನ್ನೋ ರೀತಿಯಲ್ಲಿ ಅವ್ರಿಗೆ ಅನುಮಾನ ಇದೆ, ನಮ್ಮನ್ನು ಯಾರೋ ಟ್ರ್ಯಾಪ್ ಮಾಡಿಬಿಟ್ಟಿರ್ಬೋದು ಅಂತ. ಆ ಕಾರಣಕ್ಕೋಸ್ಕರ ಈಗ ಅವ್ರದ್ದೊಂಥರ ವಿಚಿತ್ರ ಸಂಕಟ. ಯಾವ ಸಂಕಟ ಅಂದ್ರೆ, ಕೋರ್ಟ್ಗೆ ಹೋಗಿ ಸ್ಟೇ ತಂದ್ಬಿಡೋಣ ಅಂದ್ರೆ ಇಲ್ಲಿವರೆಗೂ ಯಾರಿಗೂ ಗೊತ್ತಾಗಿಲ್ಲ. ಸ್ಟೇ ತಂದ್ಮೇಲೆ ಗೊತ್ತಾಗ್ಬಿಡುತ್ತೆ ನಾನು ಅಂತ ಯಾವುದೋ ಕೆಡ್ಡಕ್ಕೆ ಬಿದ್ದಿದ್ದೀನಿ ಅನ್ನುವಂಥ ಸಂಕಟ. ಓಕೆ, ಬೇಡಪ್ಪ ಸ್ಟೇ ತರೋದು ಬೇಡ ಅಂದ್ರೆ, ಇನ್ ಕೇಸ್ ಆ ಥರದ್ದು ಏನಾದ್ರು ಈಗ ನಾವು ಮಾತಾಡಿರೋದು ಅಥವಾ ಈ ಯಾವುದೇ ಒಂಥರ ಕೆಟ್ಟ ಚಟುವಟಿಕೆಗಳಲ್ಲಿ, ಕೆಟ್ಟ ಅಂತ ಯಾಕೆ ಹೇಳ್ಬೇಕು, ಅನೈತಿಕ ಚಟುವಟಿಕೆಗಳಲ್ಲಿ ಪಾಲ್ಗೊಂಡಿರುವಂತಹ ದೃಶ್ಯ ಲೀಕ್ ಆಗ್ಬಿಟ್ರೆ, ಹೊರಗಡೆ ಬಂದ್ಬಿಟ್ರೆ, ಮೀಡಿಯಾಕ್ಕೆ ಹೋಗ್ಬಿಟ್ರೆ, ಆಗ ನಮ್ಮ ಮಾನ ಮರ್ಯಾದೆ ಬೂರ್ಕಾಸ್ಗೆ ಹರಾಜಾಗ್ಬಿಡುತ್ತೆ ಅನ್ನೋ ಭಯ. ಸೊ ಇವ್ರ ಪರಿಸ್ಥಿತಿ ಹೆಂಗಿದೆ ಅಂತಂದ್ರೆ, ಜೇನ್ನ ಬಾಯಲ್ಲಿ ಇಟ್ಕೊಂಡಿದ್ದಾರೆ, ಅದನ್ನ ಉಗುಳಕ್ಕೂ ಆಗ್ತಿಲ್ಲ, ನುಂಗಕ್ಕೂ ಆಗ್ತಿಲ್ಲ ಅಂತ ಪರಿಸ್ಥಿತಿಲಿ ಇದ್ದಾರೆ. ಸ್ಟೇ ತಂದ್ಬಿಟ್ರೆ ಒಂಥರ ಸಮಸ್ಯೆ, ಸ್ಟೇ ತರದೇ ಇದ್ರೆ ಒಂಥರ ಸಮಸ್ಯೆ ಅನ್ನೋ ಸಂಕಟದಲ್ಲಿ ಬಹುತೇಕ ಶಾಸಕರು ಸಿಲುಕೊಂಡಿದ್ದಾರೆ. ಇದು ಹೇಗ್ ಗೊತ್ತಾಗ್ತಿದೆ ಅಂತಂದ್ರೆ, ಯಾವತ್ತೂ ಕಾಲ್ ಮಾಡದೇ ಇರುವಂತಹ ಶಾಸಕರು ಈಗ ಕಾಲ್ ಮಾಡ್ತಿದ್ದಾರೆ. ಮಾಡಿ ಏನ್ ಸಮಾಚಾರ ಅಂತ ಮತ್ತೆ ಪದೇ ಕೇಳ್ತಾನೆ ಇದೆ. ಅಂದ್ರೆ ಯಾರ್ಯಾರು ಇದಾರೆ ಅನ್ನುವಂಥ ವಿಷಯವನ್ನ ಅವ್ರು ತಿಳಿಸ್ಲಿ ಅನ್ನೋ ಕಾರಣಕ್ಕೆ. ಬರೀ ನನ್ನೊಬ್ಬರಿಗಲ್ಲ, ಬಹಳಷ್ಟು ಜನ ಪತ್ರಕರ್ತರಿಗೆ ಹೀಗೆ ಮೇಲಿಂದ ಮೇಲೆ ಕಾಲ್ಗಳು ಬರ್ತಿದ್ದಾವೆ. ಜೊತೆಗೆ ಅವರ ಸಹೋದ್ಯೋಗಿಗಳು ಅಂದ್ರೆ ಶಾಸಕರ ವಲಯದಲ್ಲಿ, ರಾಜಕಾರಣಿಗಳ ವಲಯದಲ್ಲಿ ಕೂಡ ಇದು ಬಹಳ ಚರ್ಚೆ ಆಗ್ತಾ ಇದೆ. ಯಾರಿರ್ಬೋದು ಅನ್ನೋ ರೀತಿಯಲ್ಲಿ ಚರ್ಚೆಗಳು ನಡೀತಿದ್ದಾವೆ. ಇಲ್ಲಿ ಕುತೂಹಲಕ್ಕಿಂತ ಜಾಸ್ತಿ ಅವರಲ್ಲಿ ಭಯ ಕಾಡ್ತಿದೆ. ಅದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಅವ್ರು ಮಾತನಾಡೋ ದಾಟಿಲೆ ಇವರು ಮೋಸ್ಟ್ಲಿ ಇದ್ರು ಇರ್ಬೋದು ಅನ್ನೋಂಥ ಸುಳಿವುಗಳು ಸಿಗ್ತಾ ಇದೆ. ಇದು ಒಂದು ರೀತಿ ಆಯ್ತಾ. ಇನ್ನೊಂದು ಕೆಲವ್ರ ಪ್ರಾಬ್ಲಮ್ ಏನಂತಂದ್ರೆ, ಹೋಗ್ಲಿ ಅಟ್ಲೀಸ್ಟ್ ಸ್ಟೇನೂ ತರೋದು ಬೇಡ, ತರದೇ ಇರೋದು ಬೇಡ, ಪರ್ಸನಲ್ ಆಗಿ ಗೃಹ ಸಚಿವ ಡಾಕ್ಟರ್ G. ಪರಮೇಶ್ವರ್ ಅಂತ ಭೇಟಿ ಮಾಡಿ, ಸರ್ ಏನಾದ್ರು ಪರ್ಸನಲ್ ಆಗಿ ಈ ವಿಷಯವನ್ನ ನೀವು ಹ್ಯಾಂಡಲ್ ಮಾಡ್ಲಿಕ್ಕೆ ಸಾಧ್ಯನಾ, ಹೆಲ್ಪ್ ಮಾಡ್ಲಿಕ್ಕೆ ಸಾಧ್ಯನಾ ಅಂತ ಕೇಳೋಣ ಅಂತ ಅಂದ್ಕೊಂಡ್ರೆ ಮೀಡಿಯಾದವ್ರ ಕಾಟ. ಎಲ್ಲಿ ಅವ್ರ ಮನೆಗೆ ಹೋಗಿ, ಈ ಸಂದರ್ಭದಲ್ಲಿ ಅವ್ರ ಮನೆಗೆ ಸುಮ್ಮನೆ ಹೋದ್ರು
ಬೇರೆ ಏನೋ ಕಾರಣಕ್ಕೆ ಬಂದು ಅಂತ ಅನ್ಕೊಂಡ್ಬಿಡ್ತಾರೆ, ಇದೇ ಕಾರಣಕ್ಕೋಸ್ಕರ ಬಂದು ಅಂತ ಅನ್ಕೊಂಡ್ಬಿಡ್ತಾರೆ, ಆಗ ನಾವೇ ಪಬ್ಲಿಕ್ ಮಾಡ್ದಂಗೆ ಆಗ್ಬಿಡುತ್ತೆ ಅನ್ನುವಂಥ ಭಯ. ಇದು ಕೂಡ ಕೇಳ್ಪಟ್ಟಿದ್ದೀನಿ ನಾನು. ಸೊ ಇಂಥ ಸಮಸ್ಯೆಗಳಲ್ಲಿ ಶಾಸಕರು ಸಮಸ್ಯೆಗಳಲ್ಲಿ ಸಂಕಟದಲ್ಲಿ ಸಿಲ್ಕೊಂಡಿದ್ದಾರೆ. ಆಯ್ತಾ? ಇನ್ನು ವಿರೋಧ ಪಕ್ಷದವ್ರಿಗೆ ಏನು ಭಯ ಗೊತ್ತಾ? ಈಗ ಹನಿ ಟ್ರ್ಯಾಪ್ ವಿಷಯ ಇಟ್ಕೊಂಡು ವಿರೋಧ ಪಕ್ಷದ ನಾಯಕರು, ಮಂಚೂಣಿ ನಾಯಕರುಗಳು ರಾಜ್ಯ ಸರ್ಕಾರದ ಮೇಲೆ, ಮುಖ್ಯಮಂತ್ರಿಗಳ ಮೇಲೆ, DCM DK ಶಿವಕುಮಾರ್ ಮೇಲೆ, ಸಚಿವ ರಾಜಣ್ಣ ಅವ್ರ ಮೇಲೆ ಅಟ್ಯಾಕ್ ಮಾಡ್ತಿರಲ್ಲ. ಸೊ ಅವ್ರಿಗೇನಾದ್ರೂ ವಿಪಕ್ಷದವರು ಹನಿ ಟ್ರ್ಯಾಪ್ ಒಳಗಾಗಿದ್ದಾರೆ ಅಂತ ಗೊತ್ತಾಗ್ಬಿಟ್ರೆ ಮೊದಲು ಈ ವಿಷಯನ ಬಹಿರಂಗ ಮಾಡ್ಬಿಡ್ತಾರೆ. ಯಾಕೆಂದ್ರೆ ಈ ವಿಷಯನ ಡೈವರ್ಟ್ ಮಾಡೋಕ್ಕೋಸ್ಕರ ಅನ್ನೋ ಭಯ ಇವ್ರಿಗೆ, ಎಕ್ಸ್ಟ್ರಾ ಭಯ. ಆಡಳಿತ ಪಕ್ಷದವರು ಅಟ್ಲೀಸ್ಟ್ ಸರ್ಕಾರ ಅವ್ರದ್ದಿದೆ ಮುಚ್ಚಾಕ್ತಾರೆ ಅನ್ನೋ ಒಂದು ಸಣ್ಣ ಹೋಪ್ಸ್ ಇರುತ್ತೆ. ವಿಪಕ್ಷದವ್ರಿಗೆ ನಮ್ಮ ಪ್ರಕರಣ ಮೊದಲು ಬಯಲಾಗತ್ತೆ ಅನ್ನುವಂಥ ಭಯ ಇದೆ. ಸೊ ಹೀಗೆ ಒಟ್ಟಿನಲ್ಲಿ ಈ ರಾಜ್ಯದಲ್ಲಿ ಹನಿ ಟ್ರ್ಯಾಪ್ ಬಾಂಬ್ ಬಿದ್ದ ಮೇಲೆ ಹಲವಾರು ರಾಜಕಾರಣಿಗಳು ಹಲವಾರು ಬಗೆಯಲ್ಲಿ ಟ್ರ್ಯಾಪ್ ಆಗ್ಬಿಟ್ಟಿದ್ದಾರೆ. ಏನೇನೋ ಭಯದಲ್ಲಿದ್ದಾರೆ, ಏನೇನೋ ಸಂಕಟದಲ್ಲಿದ್ದಾರೆ. ಇರ್ಲಿ ಬಿಡಿ, ಹನಿ ಟ್ರ್ಯಾಪ್ ಬಗ್ಗೆ ಇಂಥ ವಿಷಯಗಳಲ್ಲಿ ಅಥವಾ ಭ್ರಷ್ಟಾಚಾರದ ವಿಷಯಗಳಲ್ಲಿ ಎಲ್ಲ ಪಕ್ಷದವರು ಒಂದೇ. ಹಾಗಾಗಿ ಇವರೇನೋ ಬಹಳ ತನಿಖೆ ಮಾಡ್ಬಿಟ್ಟು ಈ ಪ್ರಕರಣ ಬಯಲಾಗ್ಬಿಡುತ್ತೆ ಅಂತಲ್ಲ. ಬಟ್ ಈಗ ನರಳ್ತಾ ಇದಾರಲ್ಲ, ಇಂಥದೇ ಪರಿಸ್ಥಿತಿಯಲ್ಲಿ ಮುಂದುವರಿಲಿ ಅಂತ ಅನ್ಕೋಬೇಕು. ಯಾಕೆಂತಂದ್ರೆ ಇನ್ಯಾವ ಶಿಕ್ಷೆ ಕೊಡಕ್ ಸಾಧ್ಯ? ತನಿಖೆ ಆಗಿ ಇಂಥವ್ರು ತಪ್ಪಿತಸ್ತು ಅಂತ ಗೊತ್ತಾದ್ರೆ ಅವ್ರಿಗೇನೋ ಶಿಕ್ಷೆ ಕೊಡ್ಬೋದು, ಅದಾಗುವ ಸಾಧ್ಯತೆಗಳು ಕಡಿಮೆ. ಹಾಗಾಗಿ ಅಟ್ಲೀಸ್ಟ್ ಈ ರೀತಿಯ ಸಂಕಟದಲ್ಲಿ, ನರಳಾಟದಲ್ಲಿ ಅವ್ರು ಇರಲಿ ಅಂತ ನಾವು ಅನ್ಕೊಳ್ತಾ ಈ ವಿಡಿಯೋವನ್ನು ಮುಗಿಸ್ತಿದ್ದೀನಿ. ಇಂಥ ವಿಷಯಗಳನ್ನ ನಿಮ್ಮ ಮುಂದೆ ಇಡ್ಲಿಕ್ಕೆ ನಾನು ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾನೆ ಇರ್ತೀನಿ. ಅದಕ್ಕೆ ನಿಮ್ಮ ಸಹಕಾರ, ಬೆಂಬಲ ಅಗತ್ಯ. ಅದಕ್ಕೋಸ್ಕರ ದಯವಿಟ್ಟು ಬುಕಿಂಗ್ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಕೆಳಗಡೆ ಇರುವಂಥ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಬೇರೆಯವ್ರು ಕೂಡ ಶೇರ್ ಮಾಡಿ. ನೀವು ಶೇರ್ ಮಾಡೋದು ಇನ್ನೂ ಕೂಡ ದೊಡ್ಡ ಸಪೋರ್ಟ್ ಆಗುತ್ತೆ. ಸೊ ಥ್ಯಾಂಕ್ ಯು.